ಇವತ್ತು ಇಲ್ಲಿ ನಾನು ಯಾಕೆ ಕುತ್ಕೊಂಡು ಮಾತಾಡಕತ್ತೀನಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆ ಏನಿದೆ ಅಂದರೆ ನಮ್ಮ ಎಲ್ಲ ನಗರಸಭೆ ಮಹಾನಗರ ಪಾಲಿಕೆ ಈ ಸರ್ಕಾರ ಮಾಡುವ ಗುಣಾಂತರದಿಂದ ಜನಸಾಮಾನ್ಯರು ಸಾಯ್ತಿದ್ದಾರೆ. ಮನೆ ಕಟ್ಟಡ ಪರ್ಮಿಷನ್ ಕೊಡ್ತಾ ಇಲ್ಲ. 1 ವರ್ಷದ ಒಳಗಡೆ 3 ಕಾನೂನು ತರ್ತಾ ಇದ್ದಾರೆ. ಇಡೀ ಶಾಪ ಆಗ್ತಾ ಇದೆ. ಕಾರ್ಪೊರೇಷನ್ ಬರೋದು ಅಡ್ಡಾಡೋದು ನಮ್ಮ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು 3 ತಿಂಗಳು ಕಾನೂನು ಮಾಡಿದ್ರೆ ಜನರು ಯಾವ ರೀತಿ ಸಫರ್ ಆಗಬೇಕು? ನಾವು ಸಾಕಷ್ಟು ಅಧಿಕಾರಿಗಳಿಂದ, ಆಯುಕ್ತರಿಂದ, ಜಿಲ್ಲಾಧಿಕಾರಿಗಳಿಂದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದು ಸಹಿತ ಅವರು ಆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಆಯುಕ್ತರು ನಾವು ವಿನಂತಿ ಮಾಡಿದಾಗ ಅವರು ಪತ್ರ ಬರೀತಾರೆ ಅಷ್ಟೇ. ನಾವು ಪತ್ರ ಬರೆದಿದ್ದೇವೆ ಮೇಲಿಂದ ಆಯಿಸ್ಬೇಕು. ಇದು ಒಂದಲ್ಲ, ಎಸ್ಕಾಮ್ಗೆ ಹೋದ್ರಿ ಅಲ್ಲಿ ಸಮಸ್ಯೆ. ಬಡವರು ಕುಂಟ ಮನೆ ಕಟ್ಕೊಂಡಿರ್ತಾರೆ, ಅಲ್ಲಿ KEB ಕಮಿಷನ್ ಕೊಡ್ತಾ ಇಲ್ಲ. ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ಅಲ್ಲಿ ಡಬಲ್ ದುಡ್ಡು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ತದೆ. ಆದ ಕಾರಣ ನಾನು ಮಾಧ್ಯಮ ಮಿತ್ರರ ವಿನಂತಿ ಏನು ಮಾಡ್ತೀನಿ ಅಂದ್ರೆ, ಸರ್ಕಾರಕ್ಕೆ ಬಡವರ ಜನಪರ ಕಾಳಜಿ ಇತ್ತಪ್ಪ ಅಂದ್ರೆ ಸಮಸ್ಯೆಗಳನ್ನು 1 ತಿಂಗಳೊಳಗೆ ಬಗೆಹರಿಸೋದು 1 ವರ್ಷ ಹೇಳ್ತಾ ಇದ್ದಾರೆ. ಮೊನ್ನೆ ನಾನು ಸುಮಾರು 6 ತಿಂಗಳಿಂದ ಹೋರಾಟ ಮಾಡಿದಾಗ ನೆಮನ್ಸ್ ಲ್ಯಾಂಡ್ ಅಂತೇಳಿ ಬಿಜಾಪುರ ಸುತ್ತಮುತ್ತೆಲ್ಲ ಎಲ್ಲ ಲ್ಯಾಂಡ್ಗಳನ್ನು ಸಬ್ ರಿಜಿಸ್ಟರ್ ಆಫೀಸ್ ಖರೀದಿ ಮಾಡ್ತಾರೆ, ಉತ್ತಾರಿ ಕೊಡ್ತಾರೆ, ಈ ಸತ್ತು ಮಾಡ್ತಾರೆ, ಟ್ಯಾಕ್ಸ್ ತುಂಬ್ಕೋತಾರೆ, ಕಟ್ಟಡ ಪರವಾನಗಿ ಕೊಡ್ತಾ ಇಲ್ಲ. ಇದಕ್ಕೆ 6 ತಿಂಗಳಿಂದ 8 ತಿಂಗಳು ಹೋರಾಟ ಮಾಡಬೇಕಾಯ್ತು. ಕಡೆಗೆ 8 ತಿಂಗಳು ಆದಮೇಲೆ ಕ್ಯಾಬಿನೆಟ್ನಾಗ ಪಾಸ್ ಮಾಡೋದು. ನಾವು ಅದಕ್ಕೆ ಕರ್ತವ್ಯತೆ ಹೇಳ್ತೇವೆ. 1 ತಿಂಗಳು ಆಗೋ ಕೆಲಸ 8 ತಿಂಗಳು ಒಯ್ದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನಾಗಕ್ಕಿಲ್ಲ. ಇವತ್ತಿ ಜನ ಇಷ್ಟು ಒದ್ದಾಡಕತ್ತಾರ. ಒಂದು ಮನೆ ಕಟ್ಕೋಬೇಕು ಕನಸಿರ್ತದೆ. ಒಬ್ಬ ವ್ಯಕ್ತಿ ಒಂದು ಆಫೀಸಿಗೆ ಕಚೇರಿಗೆ ಮಹಾನಗರ ಪಾಲಿಕೆ 20 ಸಲ ಎಡ್ತಾಕ್ ಬಂದರೂ ಈ ಪರ್ಮಿಷನ್ ಸಿಗ್ಲಿಕ್ಕಂದ್ರೆ ಎಷ್ಟು ನೊಂದ್ಕೋತಾನೆ. ಆದ ಕಾರಣ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ, ದಯವಿಟ್ಟು ಇನ್ನಾದರೂ ಎಚ್ಚೆತ್ತು ಆದಷ್ಟು ಬೇಗ ಜನಸಾಮಾನ್ಯರಿಗೆ ಏನು ತೊಂದರೆ ಅದ ಅಧಿಕಾರಿಗಳ ಮುಖಾಂತರ ಮಾಹಿತಿ ತಗೊಂಡು ತ್ವರಿತವಾಗಿ ಬಗೆಹರಿಸ್ತೀವಿ. ಇದನ್ನು ಜನ ಭಾಳ ತತ್ತರಿಸಬೇಕು. ನೋವಿನಿಂದ ಹೇಳ್ತಾ ಇದ್ದೀನು. ಸರ್ಕಾರಕ್ಕೆ ಇದಕ್ಕೆ ಎಷ್ಟೋ ಸಲ ನಾವು ವಿನಂತಿ ಮಾಡಿದಾಗೂ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ಅದಕ್ಕೆ ಬಡವರ ಸರ್ಕಾರ ಅಂತಾರ. ಇಂಥ ಕೆಲಸ ಮೊದಲು ಮಾಡೋಕ್ಕೆ ವಿನಂತಿ ಮಾಡ್ತೀವಿ. ಸರ್ಕಾರದ ಇಲ್ಲಿಯ ನಗರದ ಶಾಸಕರು ನಿಮ್ಮವರೇ ಇದ್ದಾರೆ, ಆಮೇಲೆ ಇಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷರು ನಿಮ್ಮವರೇ ಇದ್ದಾರೆ. ಸರ್ ಒಂದು ವಿನಂತಿ, ಇವರು ಈ ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಿದಾಗೂ ಸಹಿತ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಕೇಳಿದ್ರು ನಮ್ಮ ಕಡೆ ರೆಕಾರ್ಡ್ಸ್ ಅದಾವ. ವಿಜಯಪುರ ನಗರ ಶಾಸಕರು ಸುಮ್ಮನೆ ಕುತ್ಕೊಂಡಿಲ್ಲ. ಇದಕ್ಕೆ ಈ ಸರ್ಕಾರಕ್ಕೆ ಚಾಟಿ ವೇಟ್ ಹಾಕ್ಲಾತಾರೆ. ಪ್ರತಿ ಸಲನು ಅವರು ಬರೀ ನೋಡ್ತಾರೆ, ಕೇಳ್ತಾರೆ, ಇಟ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ನಾವೇನು ವಿನಂತಿ ಮಾಡ್ತೀವಿ, ಜನಸಾಮಾನ್ಯರಿಗೆ ಭಾಳ ಹೊರೆ ಆಗ್ತಾ ಇದೆ, ಭಾಳ ತೊಂದರೆ ಆಗ್ತಾ ಇದೆ. ನೀವು ಫ್ರೀ ಯೋಜನೆ ಕೊಟ್ಟು ಒಂದು ಭಾಗದಾಗ ತೊಟ್ಲಾನು ನೀವೇ ತುಂಬ್ತೀರಿ, ಚೂಟು ನೀವೇ ಮಾಡ್ತೀರಿ. ಹಂಗೆ ಮಾಡಬೇಡ ಅಂತ ವಿನಂತಿ ಮಾಡ್ತೀವಿ. ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಜನರು ರೋಷ ಹೋಗಿಬಿಟ್ಟಾರೆ. ಒಂದು ಮನೆ ಪರ್ಮಿಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಕಟ್ಟಡ ಮುಕ್ತಾಯ ಸರಿಯಾಗಿ ಸಿಗ್ತಾ ಇಲ್ಲ, ಈ ಸತ್ತು ಸಿಗ್ತಾ ಇಲ್ಲ. ಈ ರೀತಿ ಎಲ್ಲನೂ ಬೆಂಗಳೂರಲ್ಲಿ ಕುತ್ಕೊಂಡು ನಾವು ಮಾಡ್ತೀವಿ ಅಂತೇಳಿ ದಿನಗಳಲ್ಲಿ ಕಳ್ಕೊತ ಹೋಗ್ಬಿಟ್ರೆ ನಮಗೆಲ್ಲ ಸಾರ್ವಜನಿಕರು ನಮಗೆಲ್ಲ ಉಗಿತಾರ. ಅದು ಮೇಯರ್ ಅವ್ರದ್ದು ಏನೂ ನಡೀತಾ ಇಲ್ಲ ಅಂತ ಮೇಯರ್ ಸಾಹೇಬರು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರದಲ್ಲಿ ಎಲ್ಲ ಕಡತಗಳು ತಡವಾಗಿ ಆಗ್ತಾ ಇದ್ದಾವೆ. ಅದಕ್ಕೆ ಒಂದು ಕಾಯ್ದೆ 1 ವರ್ಷದಾಗ 3 ಕಾಯ್ದೆ ಮಾಡಿದ್ರೆ ಅದಕ್ಕೆ ಆಫೀಸರ್ಸ್ ಏನು ಮಾಡ್ಬೇಕು? ಈಗ ಕಟ್ಟಡ ಪರವಾನಿಗೆ ಕೊಡಲಿಕ್ಕೆ ಕೊಟ್ಟು 30 ಡೇಸ್ ಟೈಮ್ ಇದೆ. 3 ತಿಂಗಳು ಆಗ್ತಾ ಇಲ್ಲ. ಲಾಗಿನ್ ಬಂದಿದೆ, ಲಾಗಿನ್ ಚೇಂಜ್ ಮಾಡಿದ್ದಾರೆ, ಲಾಗಿನ್ ಸ್ಟ್ರಕ್ ಇದೆ, ಜಾಮ್ ಆಗಿದೆ ಅಂತ ಹೇಳ್ಕೊತ ಕೂತ್ರೆ ಅದರಿಂದ ಜನರಿಗೆ ತೊಂದರೆ ಆಗ್ತದೆ ಅಷ್ಟೇ, ಬೇರೆ ಮೇಲೆ ನಿಮ್ಮಲ್ಲಿ ಚರ್ಚೆ ಆಗಿದೆಯಾ? ಕೆಲವೊಂದು ಸರ್ಕಾರ ಮಾಡ್ಬೇಕು ಸರ್. ನಿಮ್ಮ ಪಾಲಿಕೆ ಇವರು ಕಮಿಷನರ್ ಅಥವಾ ನಿಮ್ಮ ಇವರು ಪೌರಾಯುಕ್ತರು ನಮ್ಮ ಅವ್ರು ಏನಾದ್ರು ಸ್ಪಂದಿಸ್ಯಾರ? ಅಧಿಕಾರಿಗಳು ಸಾಕಷ್ಟು ಆಕ್ಟಿವ್ ಇದಾರೆ. ನಮ್ಮ ನಗರ ಶಾಸಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಯಾರ. ಅಲ್ಲ, ಇಲ್ಲಿ ಜನರ ಆರೋಪ ಇರೋದು ನೀವು ಹೇಳಿದ್ರಲ್ಲ, ಜನರ ಆರೋಪ ಪಾಲಿಕೆಯಲ್ಲಿ ಹೋದ್ರೆ ಜನರನ್ನ ಕಾಯಿಸ್ತಾರೆ, ಏನು ಕೆಲಸ ಮಾಡಲ್ಲ, ಅಲ್ಲಿ ಅಧಿಕಾರಿಗಳು ಎಲ್ಲರೂ ಭ್ರಷ್ಟರಾಗಿದ್ದಾರೆ ಅಂತ ಆರೋಪ ಇದೆ. ಈಗ ನೀವು ಅಲ್ಲಿ ಆಡಳಿತ ನಡೆಸ್ತಾ ಇರೋರು, ನೀವು ಅದಕ್ಕೆ ಏನು ಪರಿಹಾರ ಕಂಡು? 900 ಸಿಬ್ಬಂದಿ ಕೊಡಬೇಕಾದ ಸಮಯದಲ್ಲಿ 250 ಸಿಬ್ಬಂದಿ ಕೊಟ್ಟರೆ ಸಿಬ್ಬಂದಿ ಹೆಂಗೆ ಅವ್ರಿಗೆ ಮೊನ್ನೆ ಮತ್ತೆ ಇಲ್ಲಿ ಬಿಜಾಪುರಕ್ಕೆ CM ಬಂದ್ರು, ನಿಮ್ಮ ಶಾಸಕರು ಏನು ಅದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ಹೇಳಲೇ ಇಲ್ಲ. ಒಂದು ವಿಷಯ CM ಅವರಿಗೆ ಹೇಳ್ದ, ಪತ್ರ ಮುಖಾಂತರ ಕೊಟ್ಟ, ಸಂಬಂಧಪಟ್ಟ ಸಚಿವರಿಗೆ ಕೊಟ್ಟದ, ಸಂಬಂಧಪಟ್ಟ ಸಚಿವರು ಮೊನ್ನೆ ಬಂದ್ರು, ನಿಮ್ಮವ್ರು ಮಾತಾಡಲಿಲ್ಲ. ಪೋಸ್ಟ್ಗಳನ್ನು ತುಂಬಿಕೊಳ್ಳೋ ಆಸಕ್ತಿ ಇಲ್ಲ. ಲೋಕಾಯುಕ್ತ ರೇಡ್ ಮಾಡಿದಾಗ ಅಲ್ಲ ಸರ್ಕಾರ ಬರುದಿಲ್ಲ, ಲೋಕಾಯುಕ್ತ ರೇಡ್ ಮಾಡಿದ್ರು, ಅಲ್ಲಿ ಕಾರ್ಪೊರೇಷನ್ ಒಳಗೆ ನೀವು ಕೆಲಸ ಮಾಡಾಕ್ತಿಲ್ಲ ಅಂತ ಹೇಳಿ
ಲೋಕಾಯುಕ್ತದವ್ರು ಬಂದು ಕಂಪ್ಲೇಂಟ್ ಮಾಡ್ಯಾರ ಮತ್ತೆ ಅದಕ್ಕೂ ಸರ್ಕಾರ ಡೈರೆಕ್ಟ್ ಆಫೀಸರ್ ಲೋಕಲ್ ಆಫೀಸರ್ ತಿನ್ನಾಕ್ತಾರ ಅಂದ್ರೆ ಲೋಕಾಯುಕ್ತ ರೇಡ್ ಹಾಕ್ತಾರೆ ಅಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ನಿಮ್ ಲೋಕಲ್ ಆಡಳಿತನೇ ಸರಿ ಇಲ್ಲ. ಸರ್ ರೇಡ್ ಎಲ್ಲ ಡಿಪಾರ್ಟ್ಮೆಂಟ್ ಆಗ್ತದೆ, ಒಂದೇ ಡಿಪಾರ್ಟ್ಮೆಂಟ್ ಆಗ್ತದೆ, ಎಲ್ಲ ಡಿಪಾರ್ಟ್ಮೆಂಟ್ ಆಗ್ತದೆ. ಕಾರ್ಪೊರೇಷನ್ ರಿಪ್ರೆಸೆಂಟ್ ಮಾಡಿದ್ರೆ ಕಾರ್ಪೊರೇಷನ್ ಬಗ್ಗೆ ಯಾಕೆ ಮಾತಾಡ್ತಾರೆ? ಸರ್ ನಮ್ಮಲ್ಲಿ ಆದಾಗ ಯಾವ ಅಧಿಕಾರಿಗಳು ದುಡ್ಡು ಸಿಕ್ಕಿಲ್ಲ. ಅಲ್ಲಿ ಯಾಕೆ ರೇಡ್ ಯಾಕಾಯ್ತು? ಏನಾದ್ರು ವಾಪುಗಳು ಹೇಳಿರ್ತಾರ ಮಾಡಿರ್ಬೋದು. ನಮ್ಮ ಅಧಿಕಾರಿಗಳಿಗೆ ಏನು ದುಡ್ಡು ಸಿಕ್ಕದಂದ್ರೆ ದುಡ್ಡು ಸಿಕ್ಕಿಲ್ಲ, ವಿಳಂಬ ಮಾಡತ್ತಾರೆ ಫೈಲ್ ವಿಳಂಬ ಯಾಕೆ ಮಾಡಕತ್ತಾರ? 900 ಪೋಸ್ಟ್ ಬೇಕಾದ್ರೆ 200 ಪೋಸ್ಟ್ ಎಲ್ಲಿ ತರ್ತೀರಿ? ಈಗ ಪ್ರಮಾಣದವ್ರ ಆಮೇಲೆ ಅವ್ರಿಗೆ ಬಿ ಎಲ್ ಅಂತ ಡ್ಯೂಟಿ ಹಾಕ್ತಾರ, ಬೇರೆ ಬೇರೆ ಚುನಾವಣೆ ಡ್ಯೂಟಿ ಹಾಕ್ತಾರ. ಅವರು ಮನುಷ್ಯರಲ್ಲ. ನಾವೇನು ಹೇಳ್ತೀವಿ, ಸರ್ಕಾರ ಮಟ್ಟದಲ್ಲಿ ಏನೇನು ಹೊಸ ಹೊಸ ಕಾರ್ಯ ತರ್ತೀರಿ ಆದಷ್ಟು ಜನರಿಗೆ ಸರಳತೆ ಆಗಂಗೆ ಮಾಡ್ರಿ. ಈಗ ಮಹಾನಗರ ಪಾಲಿಕೆ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ಚಕಾರ ಶಬ್ದವು ಪತ್ರಗಳು ಹೋಗಿಲ್ಲ ಅಂತಲ್ಲ. ನಮ್ಮ ಮೇಯರ್ ಅವರು ಉಳಿದ ಸದಸ್ಯರು ಯಾವ ಕೆಲಸ ಮಾಡಿಲ್ಲ ಅಂತೂ ಅಲ್ಲ. ಎಲ್ಲರೂ ಪ್ರತಿಕ್ರಿಯೆ ಅದ, ಎಲ್ಲರೂ ಕಳ್ಕಳಿ ಇದ್ದಾರೆ. ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕ ಕೆಲಸ ಆಗಲಿ. ಈಗ ನಾನೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಸ್ಕೊಂಡು ಬರ್ಬೇಕಂತ ಇಲ್ಲ. ಕೆಲಸ ಮೇಲಿನಿಂದೆಲ್ಲ ಆದೇಶ ಮಾಡ್ತಿಲ್ಲ. ಸಬ್ ರಿಜಿಸ್ಟರ್ ಆಫೀಸಿಗೆ 3 ಪಟ್ಟು ರೊಕ್ಕ ಹಾಕ್ತೀರಿ, ಎಸ್ಕಾಮ್ದವ್ರಿಗೆ ಡಬಲ್ ರೊಕ್ಕ ಹಾಕ್ತೀರಿ, ಅಲ್ಲೇ ಕೂತ್ ಮಾಡ್ತೀರಿ ನೀವು. ಇದ್ರು ಮಾಡಿ ಕಳಿಸ್ರಿ. ನಮ್ಮ ಉದ್ದೇಶ ಅಷ್ಟೇ, ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಆದಷ್ಟು ಬೇಗ ಕಡತಗಳನ್ನು ಸಡಿಲಪಡಿಸಿ ಜನಸಾಮಾನ್ಯ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತೀವಿ. ಸರ್ಕಾರದಲ್ಲಿ ವಿಳಂಬ ಆಗ್ತದೆ ಕೇಳಾಕಿದ್ದೀವಿ, ಮತ್ತೆ ನೀವು ತಿಳಿ ಹಿಂಗೆ ಕೇಳಿದ್ರೆ ಏನಾಗುತ್ತೆ? ತಿರು ಅಲ್ರಿ, ನಿಮ್ಮ ಮಾತಿಗೆ ಬೆಲೆ ನೀವು ಸ್ಪಷ್ಟೀಕರಣ ಯಾಕೆ ಕೊಡಂಗಿಲ್ಲ? ನಮ್ಮ ಮಾತಿಗೆ ಸರ್ಕಾರ ಬಿಜೆಪಿ ಅದ ಅಂತ ಹೇಳಿ ಬೆಲೆ ಕೊಡಕತ್ತಿಲ್ಲ ಅಂತಾರ ಹೇಳ್ರಿ. ಒಂದು ಸ್ಪಷ್ಟವಾದಂಥದ್ದು ಬೇಕಲ್ಲ, ಬರೀ ಸರ್ಕಾರ ಮಾಡಕತ್ತಿಲ್ಲ. ಕರ್ನಾಟಕ ಜನರ ಒಟ್ಟು ಬಿಜೆಪಿ ಬೇರೆ ಬೇರೆ ಪಕ್ಷದ ಬಿಜೆಪಿ ಕಾಂಗ್ರೆಸ್ನವ್ರು ಒಬ್ರು ಆರೋಪ ಮಾಡಿಲ್ಲ, ನೀವು ಆರೋಪ ಮಾಡಕತ್ತೀರಿ. ಕಾಂಗ್ರೆಸ್ ಆರೋಪ ಯಾಕೆ ಮಾಡ್ಲಕ್ ನಾ ಹೆಂಗ್ ಹೇಳ್ಯಾರ? ಅಲ್ರಿ, ಅವ್ರು ಯಾರು ಆರೋಪ ಮಾಡ್ಲಕ್ ನಾ ಹೇಳಕತ್ತೀನಿ. ಅದಕ್ಕೆ ನಾ ಹೆಂಗ್ ಉತ್ತರ ಕೊಡಿ ಅವ್ರ ಬಗ್ಗೆ? ಅಲ್ರಿ, ನೀವು ಮಾಡಕತ್ತೀರಿ, ನಿಮ್ಮ ಇವ್ರಿಗೆ ಅಧ್ಯಕ್ಷರು ಮಾಡಕತ್ತಿಲ್ಲ, MLA ಅವ್ರು ಮಾಡಕತ್ತಿಲ್ಲ, ನೀವು